ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ನೀವ್ ಹೇಳ್ದಾಗೆ ನಾವು ಕಾರ್ನ ಸ್ಕ್ರಾಪ್ ಮಾಡಿದಿರ್ಲಿಲ್ಲ. ನಾಳೆನೋ ನಾಡಿದ್ದು ಮಾಡೋಣ ಅಂತ ಅಂತಿದ್ವಿ. ಅಷ್ಟರಲ್ಲಿ ಯು ಇಡಿಯಟ್, ಏನೋ ಮಾತಾಡ್ತಿದ್ಯಾ ನೀನು? ಅಷ್ಟ್ರಲ್ಲಿ ಏನಾಯ್ತು? ಯಾರೋ ಇಬ್ರು ಬಂದು ಕಾರ್ ತಗೊಂಡೋಗ್ಬಿಟ್ರು ಮೇಡಮ್. ಯಾರೋ ತಗೊಂಡ್ ಹೋದ್ರ? ಯಾರದು? ಒಬ್ಬ ಮುದುಕ, ಒಬ್ಬ ಹೆಂಗಸು ಬಂದಿದ್ರು ಮೇಡಮ್. ಆ ಹೆಂಗಸು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಕೊಂದ ಹಾಕ್ಬಿಡ್ತೀನಿ ನಿಮ್ಮನ್ನ. ನಾನು ಹೇಳಿದ್ದೇನು, ನೀವು ಮಾಡಿರೋದೇನು? ಕಾರ್ಕಿ ಹೇಗ್ ಸಿಗ್ತಾ ಅವಳಿಗೆ? ಸಾರಿ ಮೇಡಮ್, ಕಾರ್ಕಿನ ಕಾರಲ್ಲೇ ಬಿಟ್ಟಿದ್ವಿ ನಾವು. ನೀವೆಲ್ಲ ಎಲ್ ಸಾಯಕ್ ಹೋಗಿದ್ರಿ? ಅದ್ ನನಗ್ ಗೊತ್ತಿಲ್ಲ. ಆ ಕಾರು ಡೆಸ್ಟ್ರಾಯ್ ಆಗ್ಬೇಕು. ಆ ಕಾರ್ ಮಾತ್ರ ಅಲ್ಲ, ಆ ಕಾರಿನ ಜೊತೆಗೆ ಆ ಮುದ್ಕ, ಅವನ್ ಜೊತೆಗಿರೋ ಆ ಹೆಂಗ್ಸು ಇಬ್ರು ಡೆಸ್ಟ್ರಾಯ್ ಆಗ್ಬೇಕು. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಎಷ್ಟು ಜನರನ್ನ ಕರ್ಸ್ಕೊತೀಯೋ ಗೊತ್ತಿಲ್ಲ. ಆ ಕಾರ್ ಮಾತ್ರ ಸಿಕ್ಕಾಕೋಬಾರ್ದು. ಒಂದು ವೇಳೆ ಸಿಕ್ಕಾಕೊಂಡ್ರೆ ನೀನು ಮಾತ್ರ ಅಲ್ಲ, ನಿನ್ನ ಇಡೀ ಫ್ಯಾಮಿಲಿನೇ ನಾನೇ ಕೊಂದಾಕ್ಬಿಡ್ತೀನಿ. ಇಲ್ಲ ಮೇಡಮ್, ಕೋಪ ಮಾಡ್ಕೋಬೇಡಿ. ಕಾರ್ನ ಫಾಲೋ ಮಾಡ್ತಾ ಇದೀವಿ. ಈ ಸತಿ ಕಾರ್ನ ಸ್ಕ್ರಾಪ್ ಮಾಡೋದಲ್ಲ ಮೇಡಮ್, ಕಾರಲ್ಲಿ ಅವರು ಕೂಡ ಬೂದಿ ಮಾಡ್ತೀವಿ. ಯಾಕೆ ತುಳಸಿ, ನೀರೇನಾದ್ರು ಕುಡಿತೀಯೇನು? ಬೇಡ ಮಾವ, ಈಗಷ್ಟೇ ಅವ್ರಿಗೆಲ್ಲ ನೀರು ಕುಡಿಸಿದೀವಲ್ಲ. 4 ಗೋಡೆಗಳ ಮಧ್ಯೆ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಕೆಲಸ ಮಾಡಿಕೊಂಡು ಓಡಾಡ್ತಾ ಇದ್ದಿದ್ದ ತುಳಸಿನೂ ನೋಡಿದ್ದೆ. ಈಗ ನೀನು ಎಂಥ ಸಾಹಸ ಅನ್ನೋದನ್ನು ನೋಡ್ತಾ ಇದ್ದೀನಮ್ಮ. ಇಷ್ಟಕ್ಕೂ ಈ ಕಾರು ರೌಡಿಗಳ ಹತ್ರ ಹೇಗೆ ಬಂತು? ಮೊದಲು ಕಾರ್ನ ಪೊಲೀಸ್ನವ್ರ ಹತ್ರ ಒಪ್ಸೋಣ, ಆಗ ಇದಕ್ಕೆಲ್ಲ ಉತ್ತರ ಸಿಗತ್ತೆ. ಬನ್ನಿ ಮಾವ. ಏನಾಯ್ತು? ಅವ್ರ ಕತೆ ಮುಗಿತಾ? ಕಾರ್ ಸುಟ್ಟು ಹಾಕದ್ರ? ಇಲ್ಲ ಮೇಡಮ್, ಕಾರ್ ಸಮೇತ ತಪ್ಪಿಸ್ಕೊಂಡ್ರು. ನಿಮ್ಮನ್ನ ನಂಬ್ಕೊಂಡು ನಾನ್ ಕೆಲಸ ಹೇಳದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಹಾಳಾಗೋಗ್ಲಿ. ಕಾರ್ ಏನಾಯ್ತು? ನಾವು ಅವ್ರನ್ನ ಚೇಂಜ್ ಮಾಡ್ತಾ ಇದ್ವಿ. ಅವ್ರು ಆಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರು. ನಾವು ಹೋದ್ರೆ ಸಿಕ್ಕಾಕೋತೀವಿ ಅಂತ ವಾಪಸ್ ಬಂದ್ಬಿಟ್ವಿ. ಏನು? ಪೊಲೀಸ್ ಸ್ಟೇಷನ್ಗ? ಪಾಪು, ಅಮ್ಮ ಏನಾಯ್ತು? ತುಂಬ ಸುಸ್ತಾಗಿರೋ ಥರ ಕಾಣ್ತಿದ್ಯಾ? ಏನಿಲ್ಲ, ಸ್ವಲ್ಪ ಓಡಾಟ ಜಾಸ್ತಿ ಅಲ್ವಾ, ಅದಕ್ಕೆ ಹಾಗೆ ಅನ್ನಿಸ್ತಾ ಇದೆ. ಓಡಾಟನ? ನೀನು ಯಾಕಮ್ಮ ಎಷ್ಟು ಓಡಾಡ್ತಿದ್ಯಾ? ನಿನ್ನ ಮೇಲೆ ಇಲ್ಲಿಗೆ ಪದೇ ಪದೇ ಬರೋಕ್ಕೆ ಹೋಗ್ಬೇಡ. ಇಲ್ಲ ದಂಡಪಿಂಡ, ಅವಳ ಓಡಾಟಕ್ಕೆ ಕಾರಣ ಬೇರೆಯೇ ಇದೆ. ಅದರ ಹಿಂದೆ ಮಗನ್ನ ಬಿಡಿಸ್ಕೋಬೇಕು ಅಂತನೋ ಕಾಳಜಿ ಇದೆ, ನ್ಯಾಯ ಸಿಗಬೇಕು ಅಂತನೋ ಛಲ ಇದೆ. ಏನು ಹೇಳ್ತಾ ಇದ್ದೀರ ತಾತ ನೀವು? ನಾವು ಇಲ್ಲಿಗೆ ಹೇಗೆ ಬಂದ್ವಿ ಗೊತ್ತಾ? ಆಕ್ಸಿಡೆಂಟ್ ಆದ ಜಾಗದಲ್ಲಿ ಇನ್ನೊಂದು ಕಾರ್ ಬಂದಿತ್ತು. CCTVನಲ್ಲಿ ಆ ಕಾರ್ ಕಾಣಿಸ್ತಾ ಇತ್ತು ಅಂತ ಪೊಲೀಸ್ನವ್ರು ಹೇಳಿದ್ರು. ಆ ಕಾರು ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಇನ್ಸ್ಪೆಕ್ಟ್ರೆ, ನ್ಯಾಯವಾಗಿ ಮೊದಲು ನಿಮಗೆ ಹೇಳಬೇಕಾಗಿತ್ತು. ಆದರೆ ಮೊಮ್ಮಗನ ನೋಡ್ತಿದ್ದ ಹಾಗೆ ಮನಸ್ಸು ತಡೆಯಲಿಲ್ಲ, ಹೇಳಿಬಿಟ್ಟೆ. ಅಮ್ಮ ಬಾ. ಇನ್ಸ್ಪೆಕ್ಟರ್, ಆ ಕಾರ್ನ ನಾನೇ ಇಲ್ಲಿಗೆ ತಂದಿದ್ದೀನಿ. ಹೌದಾ? ಕಾರ್ ಎಲ್ಲಿದೆ? ಇಲ್ಲ, ಹೊರಗಡೆ. ಬನ್ನಿ ನೋಡೋಣ.
ರೀ ನಾಗರಾಜ್ ಬನ್ನಿ ಇಲ್ಲಿ. CCTV ಫುಟೇಜ್ ತೋರಿಸಿ. ಇದೇ ಕಾರು. ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದೀರಾ. ನಮ್ಮಿಂದನೇ ಇದನ್ನ ಕಂಡಿಡಿಯಕ್ಕೆ ಸಾಧ್ಯವಾಗಲಿಲ್ಲ, ಅಂಥದ್ರಲ್ಲಿ ನೀವು ಈ ಕೆಲಸ ಮಾಡಿದ್ದೀರಾ. ನಿಮ್ಮ ಸಾಹಸ ತುಂಬ ದೊಡ್ಡದು. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು ತುಳಸಿ ಅವರೇ. ಥ್ಯಾಂಕ್ ಯು ಸರ್. ನಾಗರಾಜ್, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡಿ ಅವ್ರು ಬಂದು ಈ ಕಾರ್ ಡೀಟೇಲ್ಸ್ ಚೆಕ್ ಮಾಡಲಿ. ಬನ್ನಿ ಒಳಗೆ. ಆ ಕಾರ್ ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಅದನ್ನು ಇಟ್ಕೊಂಡು ನಾವು ಇನ್ವೆಸ್ಟಿಗೇಷನ್ನ ಶುರು ಮಾಡ್ತೀವಿ. ಈ ಕಾರ್ ಯಾರ್ದು, ಅಷ್ಟೊತ್ತಲ್ಲಿ ಇದು ಅಲ್ಲಿಗೆ ಯಾಕೆ ಹೋಯಿತು, ಆಕ್ಸಿಡೆಂಟ್ ನಡೆದಾಗ ಏನೇನು ನಡೀತು, ಇದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ನೀವು ನಮಗೆ ಕಾರ್ನ ಹ್ಯಾಂಡ್ ಓವರ್ ಮಾಡಿದ್ದೀರಾ ಅಂತ ಇದಕ್ಕೊಂದು ಸಿಗ್ನೇಚರ್ ಹಾಕ್ಕೊಡಿ. ಅಮ್ಮ, ನನಗಿದೆಲ್ಲ ನಂಬಕ್ಕೆ ಆಗ್ತಿಲ್ಲ. ನೀನು ಯಾಕಿಂಥ ಪರಿಸ್ಥಿತಿಯಲ್ಲಿ ಇಷ್ಟೊಂದು ರಿಸ್ಕ್ ತಗೊಂಡೆ? ನಿನಗೇನಾದರೂ ಆಗಿದ್ದಿದ್ರೆ? ನಮ್ಗೇನೂ ಆಗಿಲ್ಲ ಪಾಪು. ಮಗನಿಗೋಸ್ಕರ ತಾಯಿ ಇಷ್ಟು ಮಾಡಬಾರ್ದ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಮಗುಗೋಸ್ಕರ ಕಾಳಜಿಯಿಂದ ಇರಬೇಕು, ಇದನ್ನೆಲ್ಲ ಮಾಡಬಾರ್ದು. ಹಾಗಂದ್ರೆ ಹೇಗೋ ಆಗತ್ತೆ? ಕಣ್ಣು ಮುಂದೆನೇ ಕಾರ್ ಬಂದಿತ್ತು, ಅದನ್ನು ಬಿಟ್ಟು ಬರೋಕ್ಕಾಗ್ತಿತ್ತಾ? ಬಿಟ್ಟು ಬಂದಿದ್ರೆ ನಿನಗೆ ಶಿಕ್ಷೆ ಆಗ್ತಾ ಇತ್ತು. ಪರವಾಗಿಲ್ಲ ತಾತ, ನನಗೇನೇ ಶಿಕ್ಷೆ ಆದರೂ ಅನುಭವಿಸ್ತೀನಿ. ಆದರೆ ಅಮ್ಮಂಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಸತ್ಯ ಹೋಗ್ತೀನಿ ಅಷ್ಟೇ. ಬಿಡ್ತೋನು ಪಾಪು. ಏ ದಂಡ, ನಿಮ್ಮಮ್ಮ ದೊಡ್ಡ ಸಾಹಸಿ ಕಣೋ. ನಿಮಗೆಲ್ಲ ಕೈ ತೊತ್ತು ಕೊಡೋವಾಗ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಅದೇ ದುಷ್ಟರನ್ನ ಕಂಡ್ರೆ ದುರ್ಗೆ. ಏಯ್, ನಿಮಗಿನ್ನೂ ಸರಿಯಾಗಿ ಅವಳ ಬಗ್ಗೆ ಗೊತ್ತಿಲ್ಲ ಕಣ್ರು. ಗೊತ್ತು ತಾತ, ಆದರೂ ನಡಿ ತುಳಸಿ, ಬೇಕಾದಷ್ಟು ಕೆಲಸ ಇದೆ. ದಂಡ್ಪಿಳ್ಳ ಎಲ್ಲ ಒಳ್ಳೇದಾಗತ್ತೆ ಕಣೋ. ಬೇಗ ನಿನ್ನ ಬಿಡುಗಡೆನೂ ಆಗತ್ತೆ. ಹೌದು ಪಾಪು, ಧೈರ್ಯವಾಗಿರು. ಸರಿ ಅಮ್ಮ, ನೀನು ಹುಷಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.